ಇದು ನಾವು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಏನು ಶ್ರಿಂಕಲ ಚಾಲೂ ಮಾಡಿದ್ವಿ. ಇದರದ 4th ವೀಕ್ 4ನೇ ವೀಕ್ ಆಫ್ ಪ್ರೆಗ್ನೆನ್ಸಿ ಒಳಗೆ ನಾವು ಡಿಟೇಲ್ ಒಳಗೆ ಮಾತಾಡಕ್ತೀನಿ. ಲಾಸ್ಟ್ ಪಾರ್ಟ್ 1 ಒಳಗೆ ನಾವು 4th ವೀಕ್ ಒಳಗೆ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ಮತ್ತು ಪಾಪು ಒಳಗೆ ಏನೇನು ಚೇಂಜಸ್ ಆಕತಿ ಇದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ಹೇಳಿದ್ವಿ. ಇದನ್ನು ನೀವು ಅಕಸ್ಮಾತ್ ನೋಡಿಲ್ಲ ವಿಡಿಯೋ ಅಂದ್ರೆ ಚೆಕ್ ಮಾಡ್ರಿ, ನೋಡ್ರಿ. ಇದು ಮುಂದಿಂದ ಕಂಟಿನ್ಯೂಷನ್ ಪಾರ್ಟ್ 2 ಇವತ್ತು ಈ ವಿಡಿಯೋ ಒಳಗೆ ನೋಡೋಣ. ಈ ವಿಡಿಯೋ ಒಳಗೆ ನಾವು ತಾಯಿ ತಮ್ದು ಏನು ಕೇರ್ ಮಾಡ್ಬೇಕ್ರಿ ಮತ್ತು ನಿಮ್ಮ ಹಸ್ಬೆಂಡ್ ಏನು ಅದ್ರ ಒಳಗೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಈಗ ಈ 4th ವೀಕ್ ಒಳಗೆ ತಾಯಿ ಮತ್ತು ಪಾಪು ಒಳಗೆ ಒಂದು ಕನೆಕ್ಷನ್ ಆಗೈತಿ. ಈಗ ನೀವು ಏನು ಮಾಡ್ತಾರ ಎಲ್ಲ ಮಗು ಮಟ್ಟ ಮುಟ್ತತಿ. ಸಪೋಸ್ ನೀವು ಶ್ವಾಸ ಒಳಗೆ ಉಸಿರು ಒಳಗೆಲ್ಲ ಸಪೋಸ್ ಟಾಕ್ಸಿನ್ಸ್ ಹೋತ, ಇದು ಟಾಕ್ಸಿನ್ಸ್ ಸುದಾ ಬೇಬಿ ಮಟ್ಟ ಮುಟ್ತತಿ. ಅದಕ್ಕೆ ನೀವು ದರ್ವನ್ ವಸ್ತುದ ವಿಚಾರ ಮಾಡ್ಬೇಕ್ರಿ. ನೀವು ಸ್ಮೋಕಿಂಗ್ ಮಾಡಬಾರ್ದು. ಏನು ಕೆಟ್ಟ ಹ್ಯಾಬಿಟ್ಸ್ ಇದ್ರೆ ಇದರಿಂದ ನೀವು ದೂರ ಇರ್ಬೇಕ್ರಿ. ನೀವು ಅಕಸ್ಮಾತ್ ಯಾರು ಸ್ಮೋಕಿಂಗ್ ಮಾಡ್ತಾರ ಅವ್ರ ಮನುಷ್ಯ ಬಾಜುಗೇನ ನೀವು ಹೋಗ್ಬೇಡ್ರಿ. ಯಾಕು ಅಂದ್ರೆ ಅದ ಸ್ಮೋಕ್ ನಿಮ್ಮ ಶರೀರ ಒಳಗೆ ಹೋಗಿ ಪಾಪು ಮಟ್ಟ ಹೋಗ್ಬೋದು. ಇದ್ರಿಗೆ ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ. ಅದಕ್ಕೆ ನೀವು ಸ್ಮೋಕಿಂಗ್ ತಾವು ಮಾಡಬಾರ್ದು. ಮತ್ತು ಯಾರು ಸ್ಮೋಕಿಂಗ್ ಮಾಡ್ತಾರ ಅದರಿಂದನೂ ನೀವು ದೂರ ಇರ್ಬೇಕ್ರಿ. ಅದರ ಜೋಡಿ ಆಲ್ಕೋಹಾಲ್, ಡ್ರಗ್ಸ್ ಇಂಥ ಏನು ಬೇರೆ ಕೆಟ್ಟ ಹ್ಯಾಬಿಟ್ಸ್ ಇದ್ರೆ ಇದು ಎಲ್ಲ ಪ್ರೆಗ್ನೆನ್ಸಿ ಒಳಗೆ ನೀವು ಅವಾಯ್ಡ್ ಮಾಡ್ಬೇಕ್ರಿ. ಅದರ ಜೋಡಿ ನೀವು ಕಾಫಿ ಸಾಧ್ಯಷ್ಟು ಅವಾಯ್ಡ್ ಮಾಡ್ಬೇಕ್ರಿ. ಆಮೇಲೆ ಟೀದ ಪ್ರಮಾಣ ಕಡಿಮೆ ಮಾಡ್ಬೇಕ್ರಿ. ಮತ್ತು ಡಾರ್ಕ್ ಚಾಕ್ಲೇಟ್ಸ್ ನೀವು ತಿನ್ನಬಾರ್ದು. ಮತ್ತು ಏರೇಟೆಡ್ ಡ್ರಿಂಕ್ಸ್, ಆರ್ಟಿಫಿಷಿಯಲ್ ಸ್ವೀಟ್ನರ್ ಇದು ಎಲ್ಲ ನೀವು ಬಂದ್ ಮಾಡ್ಬೇಕ್ರಿ. ಈ ಟೈಮ್ಗೆ ತಾಯಿ ಫೋಲಿಕ್ ಆ್ಯಸಿಡ್, ವಿಟಮಿನ್ D3, ವಿಟಮಿನ್ B12 ಇದು ಎಲ್ಲ ತಗೋಬೇಕಾಗ್ತತಿ. ಮತ್ತು ನಿಮ್ಮ ಡಾಕ್ಟರ್ ನಿಮ್ಗೆ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ, ಯಾವ್ಯಾವ ಮೆಡಿಸಿನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ನೀವು ಆರಾಮ್ಲೆ ತಗೋಬೋದು. ನೀವು ತಾವು ಕೌಂಟ್ರ್ ಮೇಲೆ ಹೋಗಿ ಯಾವುದೇ ಮೆಡಿಸಿನ್ ತಾವು ತಗೋಬಾರ್ದು. ಸಪೋಸ್ ನಿಮ್ಗೆ ಪ್ರೆಗ್ನೆನ್ಸಿಗಿಂತ ಮೊದಲು ಡಯಾಬಿಟೀಸ್, ಥೈರಾಯ್ಡ್ ಮತ್ತು BP ಇಂಥ ಏನು ಕಾಯಿಲೆ ಇದ್ರೆ ನೀವು ನಿಮ್ಮ ಡಾಕ್ಟ್ರಿಗೆ ಮೊದಲು ಹೇಳ್ಬೇಕ್ರಿ. ಆಮೇಲೆ ಅಕಸ್ಮಾತ್ ನೀವು ಯಾವ ಮೆಡಿಸಿನ್ಸ್ ತೊಗೊತಾರ ಹಂಗಿದ್ರೆ ನೀವು ಡಾಕ್ಟ್ರಿಗೆ ಹೇಳ್ರಿ. ಅದ್ರ ಪ್ರಕಾರ ಡಾಕ್ಟರ್ ಮೆಡಿಸಿನ್ ಚೇಂಜ್ ಮಾಡ್ಬೇಕಂತ ಕಂಟಿನ್ಯೂ ಮಾಡ್ಬೇಕು, ಅದ್ರ ಬಗ್ಗೆ ಅಡ್ವೈಸ್ ಕೊಡ್ತಾರೆ. ಮತ್ತು ಡಾಕ್ಟರ್ ನಿಮ್ಗೆ ಏನು ಪ್ರೆಗ್ನೆನ್ಸಿ ಒಳಗೆ ರಿಸ್ಕ್ ಫ್ಯಾಕ್ಟರ್ ಐತಿ ಏನ್ರಿ, ಯಾವ ಮೊದಲೇನು ಪ್ರೀವಿಯಸ್ ಪ್ರೆಗ್ನೆನ್ಸಿದ ಮಿಸ್ಹ್ಯಾಪ್, ಅಬಾರ್ಷನ್ ಹಾಗೇನಿದ್ರೆ ಚೆಕ್ ಮಾಡಿ ಅದ್ರ ಪ್ರಕಾರ ನಿಮ್ದು ಕೆಲವು ಟ್ಯಾಬ್ಲೆಟ್ಸ್ ಅಡಿಷ್ನಲ್ ಕೊಡ್ಬೋದು. ಡಾಕ್ಟರ್ ನಿಮ್ಗೆ ಅಡಿಷ್ನಲ್ ಪ್ರೊಜೆಸ್ಟ್ರಾನ್ ಶುರು ಮಾಡ್ಬೋದು ಮತ್ತು ಬ್ಲಡ್ ಥಿನ್ನರ್, ಆಸ್ಪಿರಿನ್ ಹೇಳಿ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡ್ಬೋದು. ನಿಮ್ದು ಡಾಕ್ಟರ್ ನಿಮ್ಗೆ ಏನೇನು ಅಡ್ವೈಸ್ ಮಾಡ್ತಾರೆ, ಏನೇನು ಟ್ಯಾಬ್ಲೆಟ್ ಕೊಡ್ತಾರೆ ಅದನ್ನು ನೀವು ಆರಾಮ್ಗೆ ತಗೋಬೋದು. ಬಟ್ ನೀವು ಫಾರ್ಮಸಿ ಒಳಗೆ ಹೋಗಿ ಓವರ್ ದ ಕೌಂಟರ್ ಹೋಗಿ ಯಾವುದೋ ಮೆಡಿಸಿನ್ ತಾನ ತಗೊಂಡು ಈ ಟೈಮ್ಗೆ ನೀವು ತಗೋಬಾರ್ದು. ಯಾಕಂದರೆ ನೀವು ಯಾವ ಗುಳಿಗೆ ತಗೊಂಡ್ರೆ ಒಂದೊಂದು ಸಲ ಕೆಲವು ಟ್ಯಾಬ್ಲೆಟ್ಸ್ ಪ್ಲಾಸೆಂಟಲ್ ಬ್ಯಾರಿಯರ್ ಕ್ರಾಸ್ ಮಾಡಿ ಮಗು ಮಟ್ಟ ಮುಟ್ತತಿ. ಅದ್ರ ಸಲಾಗ ಅದರ ಟ್ಯಾಬ್ಲೆಟ್ಸ್ದ ಇಫೆಕ್ಟ್ ಬೇಬಿ ಮೇಲೆ ಆಗ್ಬೋದು. ಈ ಟೈಮ್ ಆರ್ಗನೋಜೆನೆಸಿಸ್ ಟೈಮ್ ಇರ್ತತಿ. ಅದಕ್ಕೆ ನೀವು ತಾವು ಹೋಗಿ ಕೌಂಟರ್ ಮೇಲೆ ಯಾವುದೇ ಮೆಡಿಸಿನ್ ತಾವು ತಗೋಬಾರ್ದು. ಡಾಕ್ಟರ್ ಯಾವ್ಯಾವ ಮೆಡಿಸಿನ್ ಕೊಡ್ತಾರೆ ನೀವು ಅದೇ ಕಂಟಿನ್ಯೂ ಮಾಡಿರಿ. ಆಮೇಲೆ ಈ ಟೈಮ್ಗೆ ಪ್ರೆಗ್ನೆನ್ಸಿ ನಿಮ್ಗೆ ಪಾಸಿಟಿವ್ ಐತಿ. ಒಂದೊಂದು ಸಲ ಏನಾಗ್ತತಿ, ಪ್ರೆಗ್ನೆನ್ಸಿ ಕಾಲ್ಮಾಡಿ ಒಳಗೆ ಯೂರಿನ್ ಟೆಸ್ಟ್ ಒಳಗೆ ಪಾಸಿಟಿವ್ ಬರ್ತತಿ, 2 ಲೈನ್ ಬರ್ತತಿ. ಬಟ್ ಸ್ಕ್ಯಾನಿಂಗ್ ಒಳಗೆ ಪಾಪು ಕಾಣಂಗಿಲ್ಲ. ಆ ಕಂಡೀಷನ್ಗೆ ನಾವು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಹೇಳ್ತೀವಿ. ಅದಕ್ಕೆ ನೀವು ವೇಟ್ ಮಾಡ್ಬೇಕ್ರಿ, ನೋಡ್ಬೇಕ್ರಿ. 2ನೇದ ಕಾಲ್ಮಾಡಿ ಒಳಗೆ ಯೂರಿನ್ ಒಳಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ತತಿ ಒಂದೊಂದು ಸಲ. ಮತ್ತು ಪ್ರೆಗ್ನೆನ್ಸಿ ಮಾತ್ರ ಗರ್ಭಚೀಲ ಒಳಗೆ ಇರಂಗಿಲ್ಲ, ಅದು ಟ್ಯೂಬ್ ಒಳಗೆ ಬೇರೆ ಜಾಗ ಇರ್ತತಿ. ಆ ಕಂಡೀಷನ್ಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತಾರೆ. ಅದಕ್ಕೆ ಡಾಕ್ಟರ್ ನಿಮ್ದು ಕನ್ಫರ್ಮ್ ಮಾಡ್ತಾರೆ. ಫಸ್ಟ್ ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ಮೇಲೆ ಇದು ಪ್ರೆಗ್ನೆನ್ಸಿ ಗರ್ಭಚೀಲ ಒಳಗೆ ಐತಿ ಆರ್ ಔಟ್ಸೈಡ್ ಐತಿ ಅದು ಕನ್ಫರ್ಮ್ ಮಾಡ್ತಾರೆ. ಮತ್ತು ಇನ್ನು ನೀವು ವೇಟ್ ಮಾಡಬೇಕು. ಒಂದೊಂದು ಸಲ ಏನಾಕತಿ, ಪ್ರೆಗ್ನೆನ್ಸಿ ಆದಮೇಲೆ ಸಪೋಸ್ ಯೂರಿನ್ ಪಾಸಿಟಿವ್ ಐತಿ ಮತ್ತು ಸ್ಕ್ಯಾನಿಂಗ್ ಒಳಗೇ ಪಾಪು ಐತಿ, ಹಂಗಿದ್ರನ ಬೇಬಿದ ಬೆಳವಣಿಗೆ ಆಗಂಗಿಲ್ಲ, ಬೇಬಿದ ಗ್ರೋತ್ ಸ್ಟಾಪ್ ಆಕತಿ, ಆಮೇಲೆ ಪಾಪುದ ಹಾರ್ಟ್ ಸ್ಟಾಪ್ ಆಕತಿ. ಆ ಕಂಡೀಷನ್ಗೆ ಮಿಸ್ಡ್ ಅಬಾರ್ಷನ್ ಅಂತಾರೆ. ಅದಕ್ಕೆ ನೀವು ಮ್ಯಾಕ್ಸಿಮಮ್ ಕೇರ್ 7 to 8 ವೀಕ್ಸ್ ಮಟ್ಟ ಜಾಸ್ತಿ ಕೇರ್ ನೀವು ತಗೋಬೇಕಾಗ್ತತಿ. ಈಗ ನಿಮ್ಮ ಹಸ್ಬೆಂಡ್ ಇದ್ರೊಳಗೆ ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ಅ ಹೆಲ್ದಿ ಮದರ್ ಲೀಡ್ಸ್ ಟು ಹೆಲ್ದಿ ಬೇಬಿ ಮತ್ತು ಹ್ಯಾಪಿ ಮದರ್ ಲೀಡ್ಸ್ ಟು ಹ್ಯಾಪಿ ಬೇಬಿ. ಅದಕ್ಕೆ ತಾಯಿ ಖುಷಿ ಇದ್ರೆ ಪಾಪುಗೆ ಬ್ಲಡ್ ಸಪ್ಲೈ ಜಾಸ್ತಿ ಆಕತಿ, ಪಾಪುದ ಪೋಷಣೆ ಚಲೋ ಆಕತಿ. ಅದಕ್ಕೆ ತಾಯಿ ಖುಷಿ ಇರ್ಬೇಕ್ರಿ, ಅದೇ ಇಂಪಾರ್ಟೆಂಟ್. ಅದಕ್ಕೆ ಹಸ್ಬೆಂಡ್ ಕರ್ತವ್ಯ ಈ ಟೈಮ್ಗೆ ತಾಯಿ ಖುಷಿ ಇರ್ಬೇಕು. ಅದ್ರ ಸಲುವಾಗಿ ನೀವು ಏನು ಮಾಡ್ಬೇಕು ಅದ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಕ್ರಿ. ಇವತ್ತು ಈ ವಿಡಿಯೋ ಒಳಗೆ ನಾವು ಪ್ರೆಗ್ನೆನ್ಸಿದ 4th ವೀಕ್ ಒಳಗೆ
ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ, ಪಾಪು ಒಳಗೆ ಏನೇನು ಚೇಂಜಸ್ ಆಕತಿ, ಮತ್ತು ತಾಯಿ ಏನು ಕೇರ್ ಮಾಡ್ಬೇಕದ ಸಲಾಗ ಪಾಪು ಚಲೋ ಆಕತಿ, ಮತ್ತು ಹಸ್ಬೆಂಡ್ ಏನು ಕೇರ್ ಮಾಡಬೇಕು ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕಾಲಜಿ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.